Hello friends, welcome to my channel. Friends, ಇವತ್ತಿನ ವಿಡಿಯೋ ಸ್ಪೆಷಲಿ ಫಾರ್ ಮೆನ್ಸ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ತಮ್ಲೈನ್ ಅಲ್ಲೂ ಕೂಡ ನೋಡಿರ್ತೀರಾ. ಸೊ ನಾನು ಇವತ್ತು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡುವಂತ 4 ಬೆಸ್ಟ್ ಶೇವಿಂಗ್ ಕ್ರೀಮ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ತುಂಬಾ ದಿನದಿಂದಾನೇ ಕೇಳ್ತಾ ಇದ್ರು ಅಂತಾನೆ ಹೇಳ್ಬೋದು. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು. ಸೊ ಬಟ್ ಈ ವಿಡಿಯೋ ಸ್ವಲ್ಪ ಡಿಲೇ ಆಯಿತು. ಸೊ ನಾನು ಇವತ್ತು ಸ್ಕಿನ್ ಡಾಕ್ಟರ್ ಆರ್ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡುವಂತ 4 ಬೆಸ್ಟ್ ಶೇವಿಂಗ್ ಕ್ರೀಮ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲೇ ನಿಮಗೆ ಸಿಗುತ್ತೆ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಸೊ ನೀವು ರೆಗ್ಯುಲರ್ ಆಗಿ ಶೇವಿಂಗ್ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರಲ್ವಾ, ಬಟ್ ಅದರಿಂದ ನಿಮಗೆ ಸ್ಕಿನ್ ಇರಿಟೇಷನ್ ಆಗುವಂಥದ್ದು, ಅಲರ್ಜಿಕ್ ರಿಯಾಕ್ಷನ್ ಆಗುವಂಥದ್ದು, ಮತ್ತೆ ನಿಮ್ಮ ಸ್ಕಿನ್ ಫುಲ್ ಡ್ರೈ ಅಂತ ಅನ್ಸೋದು, ಮತ್ತೆ ನಿಮ್ಮ ಐಗೆ ಕೂಡ ಎಫೆಕ್ಟ್ ಆಗುತ್ತೆ ನೀವು ಯೂಸ್ ಮಾಡೋದ್ರೆ. ಫ್ರೇಗ್ರೆನ್ಸ್ ಎಲ್ಲ ಇರೋದನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಕಣ್ಣಿನ ತೊಂದರೆ ನಿಮ್ಗೆ ಆಗುತ್ತೆ. ಅಂದರೆ ಇನ್ಸ್ಟೆಂಟ್ ಆಗಿನೇ ಆಗಬೇಕು ಅಂತ ಏನಿಲ್ಲ. ಸೊ ಇನ್ಸ್ಟೆಂಟ್ ಆಗಿ ಅಂದರೆ ನಿಮಗೆ ಸ್ವಲ್ಪ ಕಣ್ಣೂರಿ ಬರ್ಬೋದು. ಇನ್ ಫ್ಯೂಚರಲ್ಲಿ ಐ ಪ್ರಾಬ್ಲಮ್ಸ್ ಏನಾದರೂ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಹೆಡ್ಡೇಕ್ ಅಂತೂ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ರೀತಿನಲ್ಲಿ ಫೇಸ್ ಮಾಡ್ತಿದ್ದೀರಾ, ಸೊ ನಿಮಗೆ ಡಾಕ್ಟರ್ ರೆಕಮೆಂಡ್ ಮಾಡೋಂಥ ಇವತ್ತು ನಾನು ನಿಮಗೆ 4 ಬೆಸ್ಟ್ ಶೇವಿಂಗ್ ಕ್ರೀಮ್ ತೋರಿಸ್ತಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದಾರು ಒಂದು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಎಲ್ಲದೂ ಕೂಡ ಸ್ಕಿನ್ ಫ್ರೆಂಡ್ಲಿ ಆಗಿದೆ. ಸೊ ಅದರಲ್ಲಿ ಯಾವುದೇ ರೀತಿ ಫ್ರೇಗ್ರೆನ್ಸ್ ಆಗಿರ್ಬೋದು, ಮತ್ತು ಸರ್ಫ್ಯಾಂಕ್ಸ್ ಆಗಿರ್ಬೋದು, ಮತ್ತು ಗ್ಲೈಕೋಲ್ಸ್ ಆಗಿರ್ಬೋದು, ಐಸೋಪೆಂಟೇನ್ ಆಗಿರ್ಬೋದು, ಎಲ್ಲದೂ ಕೂಡ ಫ್ರೀ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬ ಜೆಂಟಲ್ ಆಗಿದೆ ಮತ್ತು ಮೇಯ್ನ್ ಆಗಿ ಡಾಕ್ಟರ್ಗಳು ರೆಕಮೆಂಡ್ ಮಾಡುವಂಥ ಶೇವಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಬೆಸ್ಟ್ ಅಂತ ಹೇಳಿದ್ದಾರೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತು ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಚೆಕ್ ಮಾಡಿ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ಆ 4 ಬೆಸ್ಟ್ ಶೇವಿಂಗ್ ಕ್ರೀಮ್ಗಳು ಯಾವ್ದು ಅಂತ ಹೇಳಿ ಈಗ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟ್ ಶೇವಿಂಗ್ ಕ್ರೀಮ್ ಬಂದು ಬಾಂಬೆ ಶೇವಿಂಗ್ ಅವ್ರ ಕಂಪ್ನಿದು ಶೇವಿಂಗ್ ಕ್ರೀಮ್ ಇದು, ಓಕೆನಾ. ಸೊ ಬಾಂಬೆ ಶೇವಿಂಗ್ ಕಂಪ್ನಿ ಶೇವಿಂಗ್ ಕ್ರೀಮ್ ಅಂತ ಹೇಳಿ ಇದು. ಸೊ ನೋಡಿ ಈ ರೀತಿನಲ್ಲಿರುತ್ತೆ ಪ್ಯಾಕೇಜಿಂಗ್. ಅಂಡ್ ಈ ಕ್ರೀಮ್ ಅಲ್ಲಿ ಅಂದ್ರೆ ಈ ಒಂದು ಶೇವಿಂಗ್ ಕ್ರೀಮ್ ಅಲ್ಲಿ ಅಲೋವೆರಾ ಮತ್ತೆ ಟೀ ಟ್ರೀ ಆಯಿಲ್ ಆಗಿರ್ಬೋದು, ಮೆಂಥಾಲ್ ಆಗಿರ್ಬೋದು, ಮತ್ತೆ ಬೀಸ್ ವ್ಯಾಕ್ಸ್ ಅಂತ ಸೊ ಇದಷ್ಟು 4 ಇಂಗ್ರೀಡಿಯೆಂಟ್ಸ್ಗಳು ಆಕ್ಟಿವ್ ಆಗಿರೋದ್ರಿಂದ ಸೊ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ, ಅಂದ್ರೆ ನೀವು ಶೇವ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ ಸ್ಕಿನ್ ಫುಲ್ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಡ್ರೈ ಸ್ಕಿನ್ ನಿಮಗೆ ಬರೋದಿಲ್ಲ ಮತ್ತೆ ನಿಮಗೆ ಸ್ಕಿನ್ ಇರಿಟೇಷನ್ ಕೂಡ ಆಗೋದಿಲ್ಲ. ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ನೋಡಿರ್ತೀರ, ನೀವು ಶೇವ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫುಲ್ ಡ್ರೈ ಎಲ್ಲ ಅನಿಸ್ತಾ ಇರತ್ತೆ, ಮತ್ತೊಂದು ರೀತಿ ಇಚ್ಚಿಂಗು ಇರಿಟೇಷನ್ ತರ ಅನ್ನಿಸ್ತಿರತ್ತೆ ಅಲ್ವಾ. ಸೊ ಬಟ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅದ್ಯಾವುದು ಕೂಡ ಪ್ರಾಬ್ಲಮ್ ಬರೋದಿಲ್ಲ. ನೀವು ಶೇವ್ ಮಾಡೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ, ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹೈಡ್ರೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ, ಸ್ಕಿನ್ ಇರಿಟೇಷನ್ ಏನು ಕೂಡ ಆಗೋದಿಲ್ಲ. ಅಂಡ್ ಈ ಒಂದು ಶೇವಿಂಗ್ ಕ್ರೀಮ್ ಪ್ರೈಸ್ ಬಂದು 167 ರೂಪಾಯಿ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಇದನ್ನು ಅಷ್ಟೇ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್ ಯಾವ್ದು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಜಿಲೈಟ್ ಶೇವ್ ಜೆಲ್ ಅಂತ ಹೇಳಿ. ಸೊ ನೋಡ್ತಿದ್ರಲ್ವಾ, ಸೊ ಇದು ಎಲ್ಲಾ ಕಡೆ ನಿಮ್ಗೆ ಅವೈಲೇಬಲ್ ಇರುತ್ತೆ. ತುಂಬಾ ಪಾಪ್ಯುಲರ್ ಕೂಡ ಆಗಿದೆ ಮತ್ತೆ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಇದ್ರಲ್ಲಿ ಯಾವುದೇ ರೀತಿ ಜಾಸ್ತಿ ಓವರ್ ಆಗಿ ಕೆಮಿಕಲ್ಸ್ ಏನು ಇಲ್ಲ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಅಂತಾನೂ ಕೂಡ ಹೇಳಿದ್ದಾರೆ. ಅಂಡ್ ಈ ಶೇವಿಂಗ್ ಕ್ರೀಮ್ ನೀವು ಯೂಸ್ ಮಾಡ್ಕೊಂಡು ನೀವು ಶೇವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಇದು ನಿಮ್ಮ ಸೆನ್ಸಿಟಿವಿಟಿನ ತುಂಬಾನೇ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದು ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸ್ಕಿನ್ ಸಾಫ್ಟ್ ಆಗುತ್ತೆ, ಯಾವುದೇ ರೀತಿ ಇರಿಟೇಷನ್ ರೆಡ್ನೆಸ್ ಆಗುವಂಥದ್ದು ಅಥವಾ ಈಗ ಶೇವ್ ಮಾಡ್ಕೋಬೇಕಾದ್ರೆ ಏನಾದ್ರು ರೇಸರ್ ಇಂದ ಏನಾದ್ರು ಸ್ವಲ್ಪ ಏನಾದ್ರು ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಆ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಓಕೆನಾ. ಅಂದ್ರೆ ನಾರ್ಮಲ್ಗೂ ಈ ಒಂದು ಜೆಲ್ಗೂ ತುಂಬಾನೇ ಡಿಫ್ರೆಂಟ್ ಇದೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ಸಪೋಸ್ ಯೂಸ್ ಮಾಡ್ತಾ ಇದ್ರೆ ಆಲ್ರೆಡಿ ಅಂತ ಹೇಳಿದ್ರೆ ಇದು ಬೆಸ್ಟ್, ಏನು ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಓಕೆನಾ. ಸೊ ವೈ ಬಿಕಾಸ್ ಇದರಲ್ಲಿ ಅಲೋವೆರಾ ಇದೆ. ಸೊ ಅಂದ್ರೆ ಅಲೋವೆರಾ ಜೆಲ್ ಹೆಚ್ಚಾಗಿ ಕೊಟ್ಟಿದ್ದಾರೆ, ರಿಚ್ ಆಗಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಇದು ನಿಮ್ಮ ಸ್ಕಿನ್ಗೆ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ಬಂದು 88 ರೂಪೀಸ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ, ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ನಿಮ್ಗೆ ಔಟ್ ಸೈಡ್ ಅಲ್ಲೂ ಕೂಡ ಸಿಗುತ್ತೆ. ಸೊ ನೀವು ಅಲ್ಲೇ ಕೂಡ ತಗೋಬಹುದು. ಅಂಡ್ ನೆಕ್ಸ್ಟ್ ಯಾವುದು ಶೇವಿಂಗ್ ಕ್ರೀಮ್ ಅಂತ ಹೇಳಿದ್ರೆ ವೈಲ್ಡ್ ಸ್ಟೋನ್ ಶೇವಿಂಗ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿನಲ್ಲಿರುತ್ತೆ ಪ್ಯಾಕೇಜಿಂಗ್. ಸೊ ಇದರಲ್ಲಿ ಕೋಕೋನಟ್ ಫ್ಯಾಟಿ ಆಸಿಡ್ಸ್ ಮತ್ತೆ ಲೆಮನ್ ತುಂಬಾನೇ ಆಕ್ಟಿವ್ ಆಗಿ ಇಂಗ್ರೀಡಿಯೆಂಟ್ ಎರಡು ಇರೋದ್ರಿಂದ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಈಗ ಶೇವಿಂಗ್ ಆದ್ಮೇಲೆ ಬರ್ನ್ ಎಲ್ಲ ಅನಿಸ್ತಿರತ್ತೆ ನೋಡಿ. ಸೊ ಆ ರೀತಿನಲ್ಲಿ ಬರ್ನಿಂಗ್ ಎಲ್ಲ ಆಗೋದಿಲ್ಲ, ಇಶ್ಯೂಸ್ ಆಗೋದಿಲ್ಲ. ನಿಮ್ದೇನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಇದು ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಾಫ್ಟ್ನೆಸ್ ನ ಪ್ರೊವೈಡ್ ಮಾಡುತ್ತೆ ಮತ್ತೆ ಇಚ್ಚಿಂಗ್ ಇರಿಟೇಷನ್ ಏನು ಕೂಡ ಅನ್ಸೋದಿಲ್ಲ, ತುಂಬಾನೇ ಮೈಲ್ಡ್ ಆಗಿದೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ಹೈಡ್ರೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ತುಂಬಾನೇ ಕಡಿಮೆ ಪ್ರೈಸ್
ಇದು 55 rupees ಅಲ್ಲಿ ಸಿಗುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಆದ್ರೆ ತಗೊಳ್ಳಿ. ಅಂಡ್ ಲಾಸ್ಟ್ ಒನ್ ಬಂದು ಫಾರೆಸ್ಟ್ ಎಸೆನ್ಷಿಯಲ್ ಶೇವಿಂಗ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಶೇವಿಂಗ್ ಕ್ರೀಮ್ ಕೂಡ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಈ ಶೇವಿಂಗ್ ಕ್ರೀಮ್ ಅಲ್ಲಿ ಸ್ಯಾಂಡಲ್ವುಡ್ ಆಗಿರ್ಬೋದು, ಆರೆಂಜ್ ಪೀಲ್ ಆಗಿರ್ಬೋದು, ಮತ್ತೆ ಅಲೋವೆರಾ ಆಗಿರ್ಬೋದು, ನೀಮ್ ಆಗಿರ್ಬೋದು, ಇಷ್ಟು ಇಂಗ್ರೀಡಿಯೆಂಟ್ ಈ ಒಂದು ಶೇವಿಂಗ್ ಕ್ರೀಮ್ ಅಲ್ಲಿ ಇದೆ. ಇದೊಂದು ಆಯುರ್ವೇದಿಕ್ ಕ್ರೀಮ್ ಅಂತಾನು ಕೂಡ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಕೊಂಡು ಶೇವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ಮತ್ತೆ ಮಾಯಶ್ಚರೈಸೇಷನ್ ನ ಪ್ರೊವೈಡ್ ಮಾಡುತ್ತೆ. ಹೈಡ್ರೇಟ್ ಆಗಿ ನಿಮ್ಮ ಏನು ಆ ಒಂದು ಏರಿಯಾ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇರಿಟೇಷನ್ ಏನಾದ್ರು ಆಗ್ತಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ, ಸೊ ಈ ಒಂದು ಜೆಲ್ ಯೂಸ್ ಮಾಡೋದ್ರಿಂದ, ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ, ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ತುಂಬಾನೇ ರಿಚ್ ಆಗಿದೆ. ಆಂಟಿಸೆಪ್ಟಿಕ್ ಕ್ರೀಮ್ ಅಂತಾನು ಕೂಡ ಹೇಳ್ಬೋದು, ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಕ್ರೀಮ್ ಅಂತಾನು ಕೂಡ ಹೇಳ್ಬೋದು. ನಾನು ಆಗ್ಲೇ ಹೇಳಿದ್ನಲ್ವಾ ಇದು ಆಯುರ್ವೇದಿಕ್ ಕ್ರೀಮ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಇದು ಕೂಡ ವರ್ಕ್ ಆಗುತ್ತೆ. ಯಾವುದೇ ರೀತಿ ನಿಮ್ಮ ಸ್ಕಿನ್ಗೆ ಇದು ಇರಿಟೇಷನ್ ಮಾಡೋದಿಲ್ಲ. ಇರಿಟೇಷನ್ ಇತ್ತು ಅಂತ ಹೇಳಿದ್ರೆ ಸೊ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಅಂಡ್ ಈ ಒಂದು ಕ್ರೀಮ್ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನಲ್ಲಿ ಸಿಗುತ್ತೆ, 875 ರೂಪಾಯಿನಲ್ಲಿ ಸಿಗುತ್ತೆ. ನೋಡಿ ನಿಮ್ಗೆ ಇದಿಷ್ಟ ಆದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ 4 ಶೇವಿಂಗ್ ಕ್ರೀಮ್ಗಳನ್ನ ಇದರಲ್ಲಿ ನಿಮ್ಗೆ ಯಾವ್ದಾರು ಲೈಕ್ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಈ 4 ಕ್ರೀಮ್ಗಳು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡ್ತಾರೆ. ತುಂಬಾನೇ ಕಡಿಮೆ ಪ್ರೈಸ್ ಇಂದ ಸ್ವಲ್ಪ ಕಾಸ್ಟ್ಲಿ ಕೂಡ ತೋರಿಸಿದೀನಿ. ಸೊ ನಿಮ್ ಬಜೆಟ್ ನೋಡ್ಕೊಂಡು ಯೂಸ್ ಮಾಡಿ. ಆಲ್ರೆಡಿ ಇದರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತಿದ್ರಾ, ಹೇಗಿದೆ ರಿಸಲ್ಟ್ ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಬೇರೆ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ, ಓಕೆನಾ. ಡಾಕ್ಟರ್ ಈ 4ನೇ ಮೇನ್ ಆಗಿ ರೆಕಮೆಂಡ್ ಮಾಡುವಂಥದ್ದು, ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ ನಿಮಗೆ. ಅಂಡ್ ಸ್ಕಿನ್ ಫ್ರೆಂಡ್ಲಿ ಆಗಿದೆ. ಯಾವುದೇ ರೀತಿ ನಿಮಗೆ ಇರಿಟೇಷನ್, ಡ್ರೈನೆಸ್, ಅಲರ್ಜಿಕ್ ರಿಯಾಕ್ಷನ್ ಏನು ಕೂಡ ಆಗೋದಿಲ್ಲ. ಎಸ್ಪೆಷಲಿ ಕಣ್ಗೆ, ಐಗೆ ಏನು ಕೂಡ ರಿಯಾಕ್ಷನ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಅಂಡ್ ಹೇಗೆ ಶೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಹೇಗೆ ಶೇವ್ ಮಾಡ್ಕೊಂತೀರಾ ಹಾಗೇನೆ ಶೇವ್ ಮಾಡ್ಕೊಳ್ಳಿ. ಸೊ ಶೇವಿಂಗ್ ಆದ್ಮೇಲೆ ನೀವು ನಿಮ್ಮ ಎವ್ರಿ ಡೇ ಯೂಸ್ ಮಾಡುವಂತ ಮಾಯಶ್ಚರೈಸರ್ ಇರುತ್ತಲ್ವಾ, ಸೊ ಮಾಯಶ್ಚರೈಸರ್ ಆ ಒಂದು ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ. ಅವಾಗ ಸಾಫ್ಟ್ನೆಸ್ ತುಂಬಾನೇ ಚೆನ್ನಾಗಿ ಇನ್ನೂ ಹೆಚ್ಚಾಗಿ ನಿಮಗೆ ಸಿಗತ್ತೆ, ಓಕೆನಾ. ಸೊ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಮತ್ತೆ ನಿಮಗೆ ಡ್ರೈನೆಸ್ ಅಂತ ಅನಿಸ್ಬೋದು. ಬಟ್ ಈ ಒಂದು ಕ್ರೀಮ್ಗಳಲ್ಲಿ ಯಾವುದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ. ಬಟ್ ಒನ್ಸ್ ನೀವು ಇನ್ನೊಂದ್ಸಲ ಮಾಯಶ್ಚರೈಸರ್ನ ನೀವು ಹಚ್ಕೊಳ್ಳಿ, ಓಕೆನಾ. ಸೊ ಎವ್ರಿ ಡೇ ಏನು ರೆಗ್ಯುಲರ್ ಆಗಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನು ಫಾಲೋ ಮಾಡ್ತಾ ಇರ್ತೀರಾ ಸೊ ಹಾಗೆ ನೀವು ಫಾಲೋ ಮಾಡ್ಬೋದು. ಅಂಡ್ ಮತ್ತೆ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ನೀವೇನಾದ್ರು ಲೇಡೀಸ್ ಏನಾದ್ರು ನೋಡ್ತಿದ್ರೆ ಈ ವಿಡಿಯೋ ಅಂತ ಹೇಳಿದ್ರೆ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ಜೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಕ್ರೀಮ್ಗಳ ಬಗ್ಗೆ ಹೇಳಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ಸ್ಕಿನ್ ಫ್ರೆಂಡ್ಲಿ ಆಗಿರುವಂತಹ ಶೇವಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಲಿ, ಮತ್ತೆ ಯಾವುದೇ ರೀತಿ ಸ್ಕಿನ್ ಇರಿಟೇಷನ್ ಆಗದಿರೋ ರೀತಿಯಲ್ಲಿ ಅವರು ಕೂಡ ಪ್ರೊಟೆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.